ಮೊದಲನೇ ಪ್ರಶ್ನೆ, ಪ್ರಸಿದ್ಧ ಪುಣ್ಯಕ್ಷೇತ್ರ ಓಂಕಾರೇಶ್ವರ ಜ್ಯೋತಿರ್ಲಿಂಗ ದೇವಾಲಯ ಯಾವ ರಾಜ್ಯದಲ್ಲಿದೆ? ಎ ಆಂಧ್ರ ಪ್ರದೇಶ್, ಬಿ ಮಧ್ಯಪ್ರದೇಶ್, ಸಿ ತಮಿಳುನಾಡು, ಡಿ ಗುಜರಾತ್. ಉತ್ತರ ಬಿ ಮಧ್ಯಪ್ರದೇಶ್. ಎರಡನೇ ಪ್ರಶ್ನೆ, ಚೇಳಿನ ವಿಷವನ್ನು ಯಾವ ರೋಗವನ್ನು ಗುಣಪಡಿಸಲು ಬಳಸಲಾಗುತ್ತದೆ? ಎ ಕ್ಯಾನ್ಸರ್, ಬಿ ಶುಗರ್, ಸಿ ಹೃದಯ ರೋಗ, ಡಿ ಕೀಲು ನೋವು. ಉತ್ತರ ಡಿ ಕೀಲು ನೋವು. ಮೂರನೇ ಪ್ರಶ್ನೆ, ಗಾಳಿಯ ಮೂಲಕ ವ್ಯಾಪಿಸುವ ರೋಗ ಯಾವುದು? ಎ ಶೀತ, ಬಿ ಕಜ್ಜಿ, ಸಿ ಕಾಲಾರ, ಡಿ ಟೈಫಾಯ್ಡ್. ಉತ್ತರ ಎ ಶೀತ. ನಾಲ್ಕನೇ ಪ್ರಶ್ನೆ, ಯಾವ ಹಣ್ಣಿನಿಂದ ಹಲ್ಲುಗಳನ್ನು ಉಜ್ಜಿದರೆ ಮಿನುಗುವ ಬಿಳಿ ಬಣ್ಣದಲ್ಲಿ ಬದಲಾಗುತ್ತವೆ? ಎ ಸ್ಟ್ರಾಬೆರಿ, ಬಿ ಬಾಳೆಹಣ್ಣು, ಸಿ ಸೇಬು, ಡಿ ದ್ರಾಕ್ಷಿ. ಉತ್ತರ ಎ ಸ್ಟ್ರಾಬೆರಿ. ಐದನೇ ಪ್ರಶ್ನೆ, ಯಾವ ಜಂತುವಿನ ಹೃದಯವನ್ನು ಮನುಷ್ಯನಿಗೆ ಜೋಡಿಸಬಹುದು? ಎ ಹಂದಿ, ಬಿ ಕರಡಿ, ಸಿ ನಾಯಿ, ಡಿ ಆನೆ. ಉತ್ತರ ಎ ಹಂದಿ. ಆರನೇ ಪ್ರಶ್ನೆ, ಮಹಿಳೆಯರು ಯಾವ ಬಣ್ಣದ ಕೈ ಬಳೆ ಧರಿಸುವುದರಿಂದ ಅದೃಷ್ಟ ಬರುತ್ತದೆ? ಎ ಹಳದಿ, ಬಿ ನೀಲಿ, ಸಿ ಹಸಿರು, ಡಿ ಕೆಂಪು. ಉತ್ತರ ಸಿ ಹಸಿರು. ಏಳನೇ ಪ್ರಶ್ನೆ, ಇಲಿಯ ಸರಾಸರಿ ಜೀವಿತಾವಧಿ ಎಷ್ಟು? ಎ 1 ವರ್ಷ, ಬಿ 6 ತಿಂಗಳು, ಸಿ 15 ತಿಂಗಳು, ಡಿ 18 ತಿಂಗಳು. ಉತ್ತರ ಎ 1 ವರ್ಷ. ಎಂಟನೇ ಪ್ರಶ್ನೆ, ಭಾರತದ ಎರಡನೇ ಅತಿ ದೊಡ್ಡ ನದಿ ಯಾವುದು? ಎ ಗೋದಾವರಿ, ಬಿ ಸಿಂಧು, ಸಿ ಗಂಗಾ, ಡಿ ಬ್ರಹ್ಮಪುತ್ರ. ಉತ್ತರ ಎ ಗೋದಾವರಿ. ಒಂಬತ್ತನೇ ಪ್ರಶ್ನೆ, ಹಿಮಾಚಲ ಪ್ರದೇಶ ರಾಜ್ಯದ ರಾಜಧಾನಿ ಯಾವುದು? ಎ ಭೋಪಾಲ್, ಬಿ ಶಿಮ್ಲಾ, ಸಿ ಗಾಂಧಿನಗರ, ಡಿ ಪಾಟ್ನಾ. ಉತ್ತರ ಬಿ ಶಿಮ್ಲಾ. ಹತ್ತನೇ ಪ್ರಶ್ನೆ, ಬಿಳಿಯ ಆನೆಗಳು ಯಾವ ದೇಶದಲ್ಲಿ ಕಂಡುಬರುತ್ತವೆ? ಎ ಥೈಲ್ಯಾಂಡ್, ಬಿ ಮಲೇಷಿಯಾ, ಸಿ ಶ್ರೀಲಂಕಾ, ಡಿ ಇಂಡಿಯಾ. ಉತ್ತರ ಎ ಥೈಲ್ಯಾಂಡ್. ಹನ್ನೊಂದನೇ ಪ್ರಶ್ನೆ, ರೆಡ್ಮಿ ಮೊಬೈಲ್ ಯಾವ ದೇಶದ ಕಂಪನಿ? ಎ ಚೀನಾ, ಬಿ ಭಾರತ, ಸಿ ಜಪಾನ್, ಡಿ ಅಮೆರಿಕಾ. ಉತ್ತರ ಎ ಚೀನಾ. ಹನ್ನೆರಡನೇ ಪ್ರಶ್ನೆ, ಶ್ರೀರಾಮನ ಧನಸ್ಸಿನ ಹೆಸರೇನು? ಎ ನಂದಕ, ಬಿ ಕೋದಂಡ, ಸಿ ಸಾರಂಗ, ಡಿ ಪಾಂಚಜನ್ಯ. ಉತ್ತರ ಬಿ ಕೋದಂಡ. 13ನೇ ಪ್ರಶ್ನೆ, ಭಾರತದಲ್ಲಿ ಆಯುರ್ವೇದ ಚಿಕಿತ್ಸೆಗೆ ಉತ್ತಮವಾದ ರಾಜ್ಯ ಯಾವುದು? ಎ ಕೇರಳ, ಬಿ ತಮಿಳುನಾಡು, ಸಿ ಆಂಧ್ರ ಪ್ರದೇಶ್, ಡಿ ಮಹಾರಾಷ್ಟ್ರ. ಉತ್ತರ ಎ ಕೇರಳ. 14ನೇ ಪ್ರಶ್ನೆ,
ವಾಟ್ಸಾಪ್ ಯಾವ ದೇಶಕ್ಕೆ ಸೇರಿದಂತ ಕಂಪನಿ? ಎ ಇಂಡಿಯಾ, ಬಿ ಅಮೆರಿಕ, ಸಿ ಚೀನಾ, ಡಿ ಬ್ರಿಟನ್. ಉತ್ತರ ಬಿ ಅಮೆರಿಕ. 15ನೇ ಪ್ರಶ್ನೆ. ಭಾರತ ರತ್ನ ಪುರಸ್ಕಾರ ಪಡೆದು ಮೊಟ್ಟ ಮೊದಲ ಭಾರತೀಯ ವಿಜ್ಞಾನಿ ಯಾರು? ಎ ಸ್ವಾಮಿ ವಿವೇಕಾನಂದ, ಬಿ ಅಬ್ದುಲ್ ಕಲಾಂ, ಸಿ ಶ್ರೀನಿವಾಸ್ ರಾಮಾನುಜನ್, ಡಿ ಸಿ.ವಿ. ರಾಮನ್. ಉತ್ತರ ಡಿ ಸಿ.ವಿ. ರಾಮನ್. 16ನೇ ಪ್ರಶ್ನೆ. ಪ್ಲೇಗ್ ಕಾಯಿಲೆ ಯಾವ ಜೀವಿಯಿಂದ ಹರಡುತ್ತದೆ? ಎ ನೊಣ, ಬಿ ಬೆಕ್ಕು, ಸಿ ಜಿರಳೆ, ಡಿ ಇಲಿ. ಉತ್ತರ ಡಿ ಇಲಿ. 17ನೇ ಪ್ರಶ್ನೆ. ಮಾನವರು ಎಲ್ಲ ಬಣ್ಣಗಳಿಗಿಂತ ಯಾವ ಬಣ್ಣವನ್ನು ಅತಿ ಹೆಚ್ಚಾಗಿ ಬಳಸುತ್ತಾರೆ? ಎ ಹಸಿರು, ಬಿ ಕಪ್ಪು, ಸಿ ಬಿಳಿ, ಡಿ ಕೆಂಪು. ಉತ್ತರ ಎ ಹಸಿರು. 18ನೇ ಪ್ರಶ್ನೆ. ಭಾರತದ ರಾಷ್ಟ್ರೀಯ ಪಾನೀಯ ಯಾವುದು? ಎ ಟೀ, ಬಿ ಮಜ್ಜಿಗೆ, ಸಿ ಕಾಫಿ, ಡಿ ಎಳೆನೀರು. ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ. 19ನೇ ಪ್ರಶ್ನೆ. ಬೆಳಿಗ್ಗೆ ಕುಡಿಯುವ ಟೀ ಮೊದಲಿಗೆ ಯಾವ ದೇಶದಲ್ಲಿ ಕಂಡು ಹಿಡಿಯಲಾಯಿತು? ಎ ಇಂಡಿಯಾ, ಬಿ ಚೀನಾ, ಸಿ ಆಸ್ಟ್ರೇಲಿಯಾ, ಡಿ ಜರ್ಮನಿ. ಉತ್ತರ ಬಿ ಚೀನಾ. 20ನೇ ಪ್ರಶ್ನೆ. ಮಾನವನ ಮುಖವನ್ನು ಅಂದವಾಗಿ ಕಾಣಲು ಸಹಾಯ ಮಾಡುವ ವಿಟಮಿನ್ ಯಾವುದು? ಎ ವಿಟಮಿನ್ ಇ, ಬಿ ವಿಟಮಿನ್ ಕೆ, ಸಿ ವಿಟಮಿನ್ ಎ, ಡಿ ವಿಟಮಿನ್ ಡಿ. ಉತ್ತರ ಎ ವಿಟಮಿನ್ ಇ. 21ನೇ ಪ್ರಶ್ನೆ. ಪ್ರಪಂಚದಲ್ಲಿ ಅತ್ಯಧಿಕವಾಗಿ ಆದಾಯ ಬರುವ ಶ್ರೀಮಂತ ದೇವಸ್ಥಾನ ಯಾವುದು? ಎ ಮೆಕ್ಕಾ, ಬಿ ತಿರುಮಲ ಬಾಲಾಜಿ, ಸಿ ಪೀಟರ್ಸ್ ಬೆಸಿಲಿಕಾ, ಡಿ ಶಿರಡಿ ಸಾಯಿಬಾಬಾ. ಉತ್ತರ ಬಿ ತಿರುಮಲ ಬಾಲಾಜಿ. 22ನೇ ಪ್ರಶ್ನೆ. ಯಾವ ದೇಶದ ಜನರು ಹೆಚ್ಚು ಸಂತೋಷದಿಂದ ಬದುಕುತ್ತಾರೆ? ಎ ಭಾರತ, ಬಿ ಅಮೆರಿಕ, ಸಿ ಜಪಾನ್, ಡಿ ಫಿನ್ಲ್ಯಾಂಡ್. ಉತ್ತರ ಡಿ ಫಿನ್ಲ್ಯಾಂಡ್. 23ನೇ ಪ್ರಶ್ನೆ. ಹಂದಿ ಮಾಂಸ ತಿಂದರೆ ಏನಾಗುತ್ತದೆ? ಎ ವೃದ್ಧಾಪ್ಯ, ಬಿ ಶುಗರ್, ಸಿ ಲೈಂಗಿಕ ಶಕ್ತಿ, ಡಿ ರಕ್ತಹೀನತೆ. ಉತ್ತರ ಡಿ ರಕ್ತಹೀನತೆ. ಹಂದಿ ಮಾಂಸ ತಿಂದರೆ ರಕ್ತಹೀನತೆ ಕಡಿಮೆ ಮಾಡುವುದರಲ್ಲಿ ಸಹಾಯ ಮಾಡುತ್ತದೆ. 24ನೇ ಪ್ರಶ್ನೆ. ಯಾವ ಹಣ್ಣನ್ನು ಹಾಲಿನೊಂದಿಗೆ ಸೇವಿಸಿದರೆ ಅಜೀರ್ಣ ಉಂಟಾಗುತ್ತದೆ? ಎ ಕಿವಿ ಹಣ್ಣು, ಬಿ ಆರೆಂಜ್, ಸಿ ಆಪಲ್, ಡಿ ದ್ರಾಕ್ಷಿಗಳು. ಉತ್ತರ ಬಿ ಆರೆಂಜ್. 25ನೇ ಪ್ರಶ್ನೆ. ಯಾವ ಧಾನ್ಯವು ಹೆಚ್ಚು ಕ್ಯಾಲ್ಸಿಯಂ ಅನ್ನು ಹೊಂದಿರುತ್ತದೆ? ಎ ರಾಗಿ, ಬಿ ಗೋಧಿ, ಸಿ ಅಕ್ಕಿ, ಡಿ ಜೋಳ. ಉತ್ತರ ಎ ರಾಗಿ. 26ನೇ ಪ್ರಶ್ನೆ. ಯಾವ ಸಮಯದಲ್ಲಿ ಅತಿ ಹೆಚ್ಚು ಮರಣ ಪ್ರಮಾಣವನ್ನು ಹೊಂದಿದೆ? ಎ ರಾತ್ರಿ 12, ಬಿ ಸಂಜೆ 3,
ಸಿ ಮಧ್ಯಾಹ್ನ 2, ಡಿ ಬೆಳಿಗ್ಗೆ 3. ಉತ್ತರ ಡಿ ಬೆಳಿಗ್ಗೆ 3 ಗಂಟೆ. 27ನೇ ಪ್ರಶ್ನೆ. ಯಾವ ಜಿಲ್ಲೆಯನ್ನು ಕರ್ನಾಟಕದ ಹೃದಯ ಎಂದು ಕರೆಯುತ್ತಾರೆ? ಎ ಬೆಂಗಳೂರು, ಬಿ ಧಾರವಾಡ, ಸಿ ಮೈಸೂರು, ಡಿ ದಾವಣಗೆರೆ. ಉತ್ತರ ಡಿ ದಾವಣಗೆರೆ. 28ನೇ ಪ್ರಶ್ನೆ. 2 ಕಣ್ಣುಗಳಿಂದ 2 ವಸ್ತುಗಳನ್ನು ಏಕಕಾಲಕ್ಕೆ ನೋಡಬಲ್ಲ ಪ್ರಾಣಿ ಯಾವುದು? ಎ ಹುಲಿ, ಬಿ ಆನೆ, ಸಿ ಕರಡಿ, ಡಿ ಜೀಬ್ರಾ. ಉತ್ತರ ಡಿ ಜೀಬ್ರಾ. 29ನೇ ಪ್ರಶ್ನೆ. ನಿದ್ರಾಹೀನತೆಗೆ ಉತ್ತಮ ಹಾಲು ಯಾವುದು? ಎ ಎಮ್ಮೆ, ಬಿ ಹಸು, ಸಿ ಮೇಕೆ, ಡಿ ಒಂಟೆ. ಉತ್ತರ ಎ ಎಮ್ಮೆ. 30ನೇ ಪ್ರಶ್ನೆ. ಯಾವ ಹಣ್ಣನ್ನು ಹೆಚ್ಚಾಗಿ ತಿನ್ನುವುದರಿಂದ ಕ್ಯಾನ್ಸರ್ ಬರುವುದಿಲ್ಲ? ಎ ಬಾಳೆಹಣ್ಣು, ಬಿ ಸೇಬುಹಣ್ಣು, ಸಿ ಮಾವಿನ ಹಣ್ಣು, ಡಿ ದಾಳಿಂಬೆ ಹಣ್ಣು. ಉತ್ತರ ಎ ಬಾಳೆಹಣ್ಣು.